ಅನಿಲ್ ಶಾವಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಕುದಿಯೋ ನೀರಿಗೆ ನಾನಿಲ್ಲಿ ಶಾವಿಗೆನ ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಬಿಟ್ಟು ಈವನಾಗಿ ಸ್ಪ್ರೆಡ್ ಮಾಡಿ ಪ್ಲೇಟ್ ಮುಚ್ಚಬೇಕು. ಆಫ್ ಮಾಡಿಬಿಡಬೇಕು ಸ್ಟವ್ನ. ಒಂದು 5 ಮಿನಿಟ್ಸ್ ಬಿಟ್ಟು ನೀರನ್ನೆಲ್ಲ ಬಸಿಬೇಕು. ನೋಡಿ ಈ ಥರ ಆಗಿದೆ. ಈಗ ಒಂದು 5-6 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಎಲೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಇದ್ರೇ ಚೆಂದ. ತರಕಾರಿ ಎಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು. ಹಂಗಾಗಿ ಜಾಸ್ತಿ ತರಕಾರಿ ಹಾಕ್ಕೊಂಡು ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದೇನೆ, ಎಲ್ಲ ವೆಜಿಟೇಬಲ್ಸು ತಿನ್ನಂಗಾಗುತ್ತೆ. ನೋಡಿ ನಾನಂತೂ ಒಂದು ಅರ್ಧ ಕೆಜಿಯಷ್ಟು ತರಕಾರಿನ ಸಣ್ಣದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು ಮತ್ತು ಹಸಿ ಬಟಾಣಿ. ಅಟ್ಲೀಸ್ಟ್ ಇದರಲ್ಲಾದರೂ ಚೆನ್ನಾಗಿ ತರಕಾರಿ ಹೋಗಲಿ ಅಂತ. ಬೇರೆದ್ರಲ್ಲೆಲ್ಲ ಸ್ವಲ್ಪ ಸಾರಲ್ಲೆಲ್ಲ ತರಕಾರಿ ತಿನ್ನಲ್ಲ ಮಕ್ಕಳು, ಅದಕ್ಕೋಸ್ಕರ ಈ ಥರ ಮಾಡಿದೆ. ಕ್ಯಾಪ್ಸಿಕಮ್ನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಕುದಿಯೋ ನೀರು ಹಾಕಿದೆ. ಆಯಿಲಲ್ಲಿ ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ಕುದಿಯೋ ನೀರು ಹಾಕಿ ಸ್ವಲ್ಪ 1/4 ಗ್ಲಾಸಷ್ಟು ಕುದಿಯೋ ನೀರು ಹಾಕಿ ಮುಚ್ಚಬೇಕು. ನೋಡಿ ಸ್ವಲ್ಪ ತರಕಾರಿ ಎಲ್ಲ ಬೆಂದಿದೆ ಅಂದಮೇಲೆ ತೆಗೆದುಬಿಟ್ಟು ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಲೆಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಯೆಲ್ಲೋ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡೆ. ಅರಿಶಿನ ಮತ್ತು ಸಾಲ್ಟ್ ಎರಡೂ ಹಾಕಬೇಕಲ್ವ ತರಕಾರಿಗೆ, ಅದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಸ್ಲೋ ಫ್ಲೇಮಲ್ಲಿ ಬಾಡಿಸ್ಬೇಕು. ಈಗ ಲೆಮನ್ ಹಾಕ್ಕೊಂಡೆ. ಈಗ ಶಾವಿಗೆನ ಹಾಕ್ಕೊಂಡು ಅದಕ್ಕೆ ಪದೇ ಪದೇ ತಿರುಗಿಸ್ತಾ ಇದ್ದರೆ ಶಾವಿಗೆ ಬಂದು ಎಲ್ಲ ಇದಾಗಿಬಿಡುತ್ತೆ ಕಟ್ಟಾದಂಗೆ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದೇ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಹೆಂಗೆ ಬಂದಿತ್ತು ಅಂತ ಹೇಳಿ. ಈ ಥರ ಮಾಡ್ಕೊಂಡು ತಿನ್ನಿ. ತರಕಾರಿಗೆ ಚೆನ್ನಾಗಿ ಉಪ್ಪು ಖಾರ ಇಳಿಬೇಕು, ಅದೇ ಮೇಯ್ನ್ ಇಲ್ಲಿ. ಮತ್ತು ಉದುರುದ್ರಾಗಿ ಶಾವಿಗೆ ಇರಬೇಕು. 1-2 ಸ್ಪೂನ್ ಆಯಿಲ್ ಹಾಕಿರಬೇಕು ಹೆಚ್ಚಾಗಿ. ಮತ್ತು ಇದನ್ನು ನಾನು ಚಟ್ನಿ ಪುಡಿ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀನಿ. ನನ್ನ ಮಗ ಸಾಸ್ ಹಾಕ್ಕೊಂಡು ತಿಂತಾನೆ.